ಸ್ವಾಭಿಮಾನಿ ಸಮಾವೇಶ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿಗೆ ಈಗ ಪ್ರತಿಷ್ಠೆಯಾಗಿದೆ. ಈಗ ಸ್ವಾಭಿಮಾನಿ ಸಮಾವೇಶ ಬದಲು ಕಾಂಗ್ರೆಸ್ ಸಮಾವೇಶ ಅಂತ ಹೆಸರಿಸಲಾಗಿದೆ. ಸ್ವಾಭಿಮಾನಿ ಸಮಾವೇಶ ಅಂತ ಏನಿತ್ತು ಇದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿಗೆ ಪ್ರತಿಷ್ಠೆಯಾಗಿದೆ. ಈಗ ಸ್ವಾಭಿಮಾನಿ ಸಮಾವೇಶದ ಬದಲು ಕಾಂಗ್ರೆಸ್ ಸಮಾವೇಶ ಅಂತ ಹೆಸರಿಸಲಾಗಿದೆ. ಇಂದು ಹಾಸನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಲಿದ್ದಾರೆ. ಕಾಂಗ್ರೆಸ್ ಕಾರ್ಯಕ್ರಮದ ಸಿದ್ಧತೆಯನ್ನ ಡಿಕೆ ಶಿವಕುಮಾರ್ ಪರಿಶೀಲನೆ ಮಾಡಲಿದ್ದಾರೆ. ಉಸ್ತುವಾರಿ ಹೊತ್ತ ಸಚಿವರ ಹೊರತಾಗಿ ಡಿಸಿಎಂ ಡಿಕೆಶಿ ವಿಸಿಟ್ ಮಾಡಲಿದ್ದಾರೆ. ಕಾಂಗ್ರೆಸ್ ಒಳಗೊಳಗೆ ಅಸಮಾಧಾನಕ್ಕೆ ಈ ಸಮಾವೇಶ ವೇದಿಕೆ ಆಗ್ತಿದೆಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಡಿಸೆಂಬರ್ 5ರಂದು ಹಾಸನದ ಅರಸೀಕೆರೆಯಲ್ಲಿ ನಡೆಯುವ ಕಾರ್ಯಕ್ರಮ ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರಿಸಲಾಗಿತ್ತು. ಇದೀಗ ಅದನ್ನ ಬದಲು ಮಾಡಿ ಕಾಂಗ್ರೆಸ್ ಸಮಾವೇಶ ಅಂತ ಹೆಸರಿಸಲಾಗಿದೆ. ಈ ಕಾರ್ಯಕ್ರಮ ಜನರ ಕಲ್ಯಾಣಕ್ಕೋಸ್ಕರ, ಸಂವಿಧಾನ ಉಳಿಲಿಕ್ಕೋಸ್ಕರ, ಸ್ವಾಭಿಮಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮತ್ತು ಏನು ನಮ್ಮ ಸರ್ಕಾರದ ಮೇಲೆ ಏನು ಸುಳ್ಳು ಆರೋಪಗಳನ್ನು ಹೊರಿಸಿ ಸುಳ್ಳೇನೆ ಮನೆ ದೇವರು ಅಂತೇಳಿ ಏನು ಪ್ರಚಾರ ಮಾಡ್ತಾ ಇದ್ರು, ಅದಕ್ಕೆ ಜನ ಕೂಡ ಇವತ್ತು ಮತದಾರರು ಕೂಡ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ. ಸೊ ಪಕ್ಷಕ್ಕೆ, ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ಕಾಂಗ್ರೆಸ್ ಒಳಗೆ ಅಸಮಾಧಾನಕ್ಕೆ ಈ ಸಮಾವೇಶ ವೇದಿಕೆ ಆಗ್ತಿದ್ಯಾ ಅಂತ ಡಿಕೆ ಶಿವಕುಮಾರ್ ಅವರು ಯಾವಾಗ ಹಾಸನಕ್ಕೆ ಬರ್ತಾರೆ, ಯಾವಾಗ ಪರಿಶೀಲನೆ ಮಾಡ್ತಾರೆ, ಕಾರ್ಯಕ್ರಮದ ಪರಿಶೀಲನೆ ಯಾವಾಗ ಮಾಡ್ತಾರೆ ಅಂತ? ಖಂಡಿತ ಸಾಹಿತ್ಯ ಏನು ಹಾಸನದಲ್ಲಿ ಡಿಸೆಂಬರ್ 5ನೇ ತಾರೀಕು ನಡೀತಿರ್ತಕ್ಕಂತ ಸ್ವಾಭಿಮಾನಿ ಸಮಾವೇಶ ಏನಿತ್ತು ಅದು ಈಗ ಸಂಪೂರ್ಣವಾಗಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಸಮಾವೇಶವಾಗಿ ಬದಲಾಗ್ತಿದೆ. ಮೊದ್ಲಿಗೆ ಏನು ಸ್ವಾಭಿಮಾನಿ ಸಿದ್ದರಾಮಯ್ಯ ಬಣದಿಂದ ಸಿದ್ದರಾಮಯ್ಯನವರ ಒಂದು ಏನು ಇಮೇಜ್ಗೆ ಧಕ್ಕೆ ಬಂದಿದೆ ಅದನ್ನ ಸರಿಪಡಿಸೋದಕ್ಕೆ ಒಂದು ಸ್ವಾಭಿಮಾನಿ ಸಮಾವೇಶ ಅಂತ ಹೇಳ್ಬಿಟ್ಟು ಆಯೋಜನೆ ಮಾಡಿದ್ರು. ಈ ಆಯೋಜನೆಯ ಉಸ್ತುವಾರಿಯನ್ನ ವೆಂಕಟೇಶ್, ಅದೇ ರೀತಿ KN ರಾಜಣ್ಣ, ಇನ್ನಷ್ಟು ಸಚಿವರು ಕೂಡ ಈ ಉಸ್ತುವಾರಿಯನ್ನ ವಹಿಸ್ಕೊಂಡು 2 ಬಾರಿ ಹಾಸನಕ್ಕೆ ಬಂದು ಸಭೆಯನ್ನ ನಡೆಸಿ, ಅದೇ ರೀತಿ ಏನೋ ಒಂದು ಕಾರ್ಯಕ್ರಮ ನಡೀತಕ್ಕಂತ ಜಾಗವನ್ನು ಕೂಡ ಪರಿಶೀಲನೆ ನಡೆಸಿ ಇಲ್ಲೇ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಟ್ಟೋಗಿದ್ರು. ಅದರಂತೆ ಏನೋ ಅರಸೀಕೆರೆ ರಸ್ತೆಯಲ್ಲಿ ಇರ್ತಕ್ಕಂತ ಕೃಷ್ಣನಗರದ ಒಂದು ಲೇಔಟ್ ಏನಿದೆ ಅಲ್ಲಿ ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಿತ್ತು. ಓಕೆ, ಥ್ಯಾಂಕ್ ಯು ಸಚಿನ್ ನಿಮ್ಮೆಲ್ಲ ಮಾಹಿತಿಗಾಗಿ.